ಪರ ಹೋರಾಟಗಾರರಾಗಿರುವಂತಹ ಭಾಸ್ಕರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಈಗ ಕೇಂದ್ರ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದ, ಕೆಲವೊಂದಿಷ್ಟು ಜನ ಅದು ಆರೋಪ ಮಾಡ್ತಿದ್ದಾರೆ ಸರಿಯಲ್ಲ ಅಂತ. ನೀವೇನ್ ಹೇಳ್ತೀರಿ ಸರ್ ಅವರ ಆದೇಶಕ್ಕೆ? ಮೊದಲನೇದಾಗಿ ಇದು ಮಹತ್ವದ ಆದೇಶ ಅಂತ ಕರೆಯಂಗಿಲ್ಲ, ಇದು ಜನದ್ರೋಹಿ ಆದೇಶ. ಇದು ಇದ್ರ ಮಹತ್ವ ಅಂತ ಕರೆದು ಮತ್ತದಕ್ಕೆ ಜನದ್ರೋಹಿ ಆದೇಶಕ್ಕೆ ಮತ್ತಷ್ಟು ನಾವು ಪುಷ್ಟಿ ಕೊಡೋದು ಬೇಡ. ಒಂದು. ಎರಡನೇದಾಗಿ ನಾವು ಬಿಜೆಪಿಯವರ ಭಾಷೆಯಲ್ಲೇ ಹೇಳ್ಬೇಕಾದ್ರೆ ಇದೊಂದು ಧರ್ಮದ್ರೋಹದ ಕೃತ್ಯಕ್ಕೆ ಕೈ ಇಟ್ಟಿದ್ದಾರೆ ಅಂತ ಅವ್ರ ಭಾಷೆನಲ್ಲಿ ಹೇಳೋದಾದ್ರೆ. ಯಾಕೆಂತಂದ್ರೆ ಅವರು ನಂಬಿರುವಂತಹ ಹಿಂದೂ ಪುರಾಣಗಳು, ವೇದಗಳು, ಶಾಸ್ತ್ರಗಳು ಎಲ್ಲವೂ ಕೂಡ ಈ ಮಾಂಸಾಹಾರವನ್ನು, ದನ ಮಾಂಸಾಹಾರವನ್ನು ಪುಷ್ಟೀಕರಿಸಿರುವಂತದ್ದೇ. ಯಜ್ಞದಲ್ಲಿ ಮನುಧರ್ಮಶಾಸ್ತ್ರದ ಯಜ್ಞಗಳಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಎಂತೆಂತ ದನಗಳನ್ನ ನಾವು ಕಟ್ ಮಾಡ್ಬೇಕು, ಯಾವ್ಯಾವ ದೇವರಿಗೆ ನಾವು ನೈವೇದ್ಯಗಳನ್ನ ಕೊಡ್ಬೇಕು, ಅಭಿಷೇಕ ಕೊಡ್ಬೇಕು ಅಂತ ಹೇಳಿರುವಂತದ್ದು. ಸೊ ಅವರ ಪುರಾಣಗಳನ್ನ, ಅವರ ಶಾಸ್ತ್ರಗಳನ್ನ ಅವರೇ ಧಿಕ್ಕರಿಸಿ ಅವರೇ ಹೇಳುವಂತ ಹಿಂದೂ ಧರ್ಮದ ವ್ಯಾಖ್ಯಾನಕ್ಕೆ ಒಂದು ದ್ರೋಹವನ್ನ ಎಸತಿ ಈ ದೇಶದ ದ್ರೋಹಿಗಳು ಅಂತ ಅವರು ಯಾವಾಗಲೂ ಕೂಡ ನಿರೂಪಣೆ ಮಾಡ್ಕೊಂಡು ಬಂದಿದ್ದಾರೆ. ಇದು ಅವ್ರ ಭಾಷೆಯಲ್ಲಿ ನಾನು ಕೊಡ್ತಾ ಇರೋ ವ್ಯಂಗ್ಯವಾದ ಮಾತುಗಳು. ಎರಡನೇದಾಗಿ ಹೇಳೋದಾದ್ರೆ, ಈ ದೇಶದ ಅಪಾರವಾದ ಜನಸಂಖ್ಯೆಯ ಆಹಾರದ ಹಕ್ಕನ್ನ ಕಸಿಯುವಂತ ಹಕ್ಕು ಯಾರಿಗೂ ಕೂಡ ಇಲ್ಲ. ಆ ಮೂಲಕ ಇದು ಆದೇಶನ ಹೊರಡಿಸೋದ್ರ ಮೂಲಕ ಈ ಒಂದು ದೇಶದ ಆಹಾರದ ಹಕ್ಕನ್ನ ಕಸಿಯುವಂತ ಒಂದು ಕ್ರೌರ್ಯಕ್ಕೆ ಅವರು ಮುಂದಾಗಿದ್ದಾರೆ. ಮತ್ತೆ ಇನ್ನೊಂದು ಪ್ರಶ್ನೆ ಇಲ್ಲಿ ಹುಟ್ಟುತ್ತೆ, ಅವರು ದನದ ಹತ್ಯೆಯನ್ನ ನಿಷೇಧ ಮಾಡಿದರೆ ಓಕೆ, ರಫ್ತನ್ನ ನಿಷೇಧ ಮಾಡೋದಿಲ್ವಂತ? ಇಲ್ಲಿ ಸಾಮಾನ್ಯ ಜನರು ತಿನ್ನುವಂತ ಆಹಾರನ ಕಸಿದು ದೊಡ್ಡ ದೊಡ್ಡ ಕಂಪನಿಗಳ ಮೂಲಕ ವಿದೇಶಿಗಳಿಗೆ ರಫ್ತನ್ನ ಹೆಚ್ಚು ಮಾಡಿಕೊಂಡು ಅದ್ರ ಮೂಲಕ ಬರುವಂತ ಲಾಭವನ್ನ ಈ ಕೆಲವು ಬೆಲೆ ಏರಿಕೆಯ ಒಂದು ಕಂಪನಿಗಳ ಮಾಲೀಕರು ತಿನ್ನೋದಕ್ಕೆ, ಮತ್ತೆ ಆ ಮೂಲಕ ಬಿಜೆಪಿಯ ಎಲೆಕ್ಷನ್ ಟೈಮ್ ನಲ್ಲಿ ದೇಣಿಗೆಗಳನ್ನ ತಗೊಳ್ಳೋದಕ್ಕೆ ಇವರು ದಾರಿಗಳನ್ನ ಹುಡ್ಕೊಳ್ತಾ ಇದಾರೆ. ನಾನು ಬೇಕಿದ್ರೆ ಪ್ರೂವ್ ಮಾಡ್ತೀನಿ. ತಾವು ಎಲ್ಲ ಈ ಬಿಜೆಪಿಯ ಏನು ಕೇಂದ್ರ ಸಮಿತಿ ಇದೆ, ಆ ಸಮಿತಿಗೆ ಪ್ರತಿ ವರ್ಷದ ಆಡಿಟ್ ರಿಪೋರ್ಟ್ ನ ತಾವು ಯಾರು ಬೇಕಾದ್ರೂ ಚೆಕ್ ಮಾಡಬಹುದು. ಪ್ರತಿ ವರ್ಷ ಈ ದೇಶದ 6 ಪ್ರತಿಷ್ಠಿತ ತುಂಬಾ ಅತಿ ದೊಡ್ಡ ಏನು ದನಮಾಂಸದ ರಫ್ತನ್ನು ಮಾಡುವಂತ ಕಂಪನಿಗಳಿದಾವೆ. ಆ 6 ಪ್ರಮುಖವಾದ ಕಂಪನಿಗಳಿಂದ ಕೋಟಿಗಟ್ಟಲೆ ದೇಣಿಗೆಗಳನ್ನ ಈ ಬಿಜೆಪಿಯವರು ಪಡಿತಾ ಇದ್ದಾರೆ. ಸೊ ಈಗ ಆ ದೇಣಿಗೆ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ ಈಗ. ಯಾಕಂದ್ರೆ ಇಲ್ಲಿ ದೇಶದಲ್ಲಿ ನಿಷೇಧ ಮಾಡಿ ಅದನ್ನ ವಿದೇಶಗಳಿಗೆ ರಫ್ತು ಮಾಡ್ತಾರೆ. ರಫ್ತನ್ನ ನಿಷೇಧ ಮಾಡಿ ದೇಶದಲ್ಲಿ ಏನಾದ್ರೂ ಇವರು ಈ ದನಮಾಂಸದ ಹತ್ಯೆಯನ್ನು ನಿಷೇಧ ಮಾಡಿದ್ದಾರೆ, ನಾವು ಮೆಚ್ಚೋಣ. ರಫ್ತನ್ನ ನಿಷೇಧ ಮಾಡುವಾಗ ಇವರ ತಾಯಿ ಸ್ವರೂಪದ ದನಗಳನ್ನ ಕಟ್ ಮಾಡೋದಕ್ಕೆ ಇವರಿಗೆ ನಿಷೇಧ ಇಲ್ಲ. ತಾಯಿ ಸ್ವರೂಪದ ಮಾಂಸವನ್ನ ಪ್ಯಾಕೆಟ್ ಮಾಡಿ ಇಲ್ಲಿಂದ ರಫ್ತು ಮಾಡೋದಕ್ಕೆ ಇವರಿಗೆ ಧರ್ಮದ್ರೋಹ ಆಗೋದಿಲ್ಲ. ದೇಶದೊಳಗಡೆ ಇರುವ ಜನ ತಿನ್ನೋದಕ್ಕೆ ಹೊರಟ್ರೆ ಅದನ್ನ ಇವರು ರಫ್ತು ನಿಷೇಧ ಮಾಡಿ ಇವರು ದೇಶಭಕ್ತಿ ಬೆರೀತಾರೆ ಅಂತಂದ್ರೆ ಇದಕ್ಕಿಂತ ಅಯೋಗ್ಯತನ, ಮುಟ್ಟಾಳತನ, ಅವಿವೇಕತನ ಈ ದೇಶದಲ್ಲಿ ಮತ್ತೊಂದಿರಲ್ಲ. ನೀವ್ ಹೇಳ್ತಿದ್ದೀರಾ, ಸೊ ಇಲ್ಲಿ ನಿಷೇಧವನ್ನ ಹೇರಿ ಅಲ್ಲಿಗೆ ರಫ್ತು ಮಾಡ್ಕೊಳ್ಳಿಕ್ಕೆ ಅವರಿಗೆ ದಾರಿಯನ್ನು ಅನುಕೂಲ ಮಾಡ್ಕೊಳ್ತಿದ್ದಾರೆ ಅಂತ. ಖಂಡಿತ ಇದು ಸತ್ಯ. ನಾನು ಹೇಳ್ತಾ ಇರೋದಲ್ಲ, ವಾಸ್ತವ ಇದು. ಈ ದೇಶದಲ್ಲಿರುವಂತಹ 6 ಪ್ರಮುಖವಾದ ಕಂಪನಿಗಳಲ್ಲಿ 4 ಪ್ರಮುಖವಾದ ಒಡೆಯರು ಬನಿಯಾಗಳು ಮತ್ತೆ ಬ್ರಾಹ್ಮಿಣ್ಸ್ಗಳು. ಇಂದ್ರಾನುಯಿ ಅಂತ ತಮಿಳುನಾಡಿನ ಒಬ್ಬ ಹೆಣ್ಮಗಳು ಈ ದೇಶದ ಅತ್ಯಂತ ದೊಡ್ಡ ದನಮಾಂಸದ ರಫ್ತಿನ ಕಂಪನಿ ಮಾಲಕಿ. ಇವರು ನರೇಂದ್ರ ಮೋದಿ ಅವರ ಜೊತೆಗೆ ಸಂಪರ್ಕ ಇಟ್ಕೊಂಡಿರೋ, ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತವ್ರು, ಮತ್ತೆ ಅವರ ಕಂಪನಿಯಿಂದ ಅಪಾರವಾದ ದೇಣಿಗೆನ ಬಿಜೆಪಿಗೆ ಕೊಟ್ಟಂತವ್ರು. ಇದು ನಾವು ಜಗಜ್ಜಾಗಿರೋದು ವಾಸ್ತವಾದದ್ದು. ಎಲ್ಲ ನಾವು ಅಂಕಿಅಂಶಗಳನ್ನ, ಆಡಿಟ್ ರಿಪೋರ್ಟ್ಗಳನ್ನ ತೆಗೆದು ನೋಡಿದ್ರು ಕೂಡ ಸಿಗುವಂತದ್ದು. ಇಲ್ಲಿ ತಿನ್ನುವಂತ ಜನರದ ಆಹಾರನ ಕಿತ್ತು ವಿದೇಶಗಳಿಗೆ ರಫ್ತನ್ನು ಹೆಚ್ಚು ಮಾಡಿಕೊಂಡು ಲಾಭ ತಗೊಂಡು ಇವ್ರು ಬದುಕೋದಕ್ಕೆ ಇವ್ರು ಪಾರ್ಟಿ ಬೆಸ್ಟ್ಗಳು ಕೊಡ್ತಾರೆ ಅಂತಂದ್ರೆ ನಾವ್ಯಾರು ಕೂಡ ಕೈ ಕಟ್ಕೊಂಡು ಕಣ್ಮಿಟ್ಕೊಂಡು ಕೂತ್ಕೊಳ್ಳೋದಕ್ಕೆಲ್ಲ. ಈ ದೇಶದಲ್ಲಿ ಸಂವಿಧಾನ ಆಹಾರದ ಹಕ್ಕನ್ನ ಒದಗಿಸಿದೆ, ಬದುಕೋ ಹಕ್ಕನ್ನ ಒದಗಿಸಿದೆ. ಇದನ್ನ ನಾವು ಖಂಡಿಸಿ ನಾವು ದೊಡ್ಡ ಮಟ್ಟದಲ್ಲಿ ನಾವು ಈ ಒಂದು ಪ್ರತಿಭಟನೆಯನ್ನು ಕೊಡ್ತೀವಿ. ಅವ್ರ ಆದೇಶವನ್ನು ಧಿಕ್ಕರಿಸ್ತೀವಿ ಮತ್ತು ಇದನ್ನ ಗೆದ್ದು ನಿಲ್ತೀವಿ ಅನ್ನೋ ವಿಶ್ವಾಸ ಅಂತ ಖಂಡಿತವಲ್ಲ ನಮ್ಗೆ. ಯಾವಾಗಿಂದ ಅದಕ್ಕೆಲ್ಲ ಚಾಲನೆ? ಯಾವಾಗ ನೆಕ್ಸ್ಟ್ ಸ್ಟೆಪ್ ಏನ್ ಹಾಗಾದ್ರೆ ನಿಮ್ದು? ಈಗ ಕೃತ್ಯಕ್ಕೆ ಅವ್ರು ಕೈ ಇಟ್ಟಿದ್ದಾರೆ. ಈ ಕ್ಷಣದಿಂದಲೇ ನಾವು ಅದು ಕಾರ್ಯಾಚರಣೆ ಅದೇನು ನಾವು ಮಾಡ್ಬೇಕು, ಕಾನೂನುಬದ್ಧವಾಗಿ ಏನ್ ಮಾಡ್ಬೇಕು, ಮತ್ತೆ ಅವರು ಮಾಡುವಂತ ಕುತಂತ್ರಗಳಿಗೆ ನಾವು ಪ್ರತಿತಂತ್ರಗಳನ್ನ ಹೇಗೆ ಎಳಿಬೇಕು, ಜನಜಾಗೃತಿಯನ್ನು ಹೇಗೆ ಮೂಡಿಸಬೇಕು, ಮತ್ತೆ ಇದೇ ಕಾರಣವಾಗಿ ಇಟ್ಕೊಂಡು ಇವರು ಅಧಿಕಾರಕ್ಕೆ ಬರುವಂತ ಒಂದು ಹುನ್ನಾರಗಳೇನಿದೆ ಅದನ್ನೆಲ್ಲ ತಡೆಯೋದಕ್ಕೆ ಏನ್ ಕ್ರಮಗಳನ್ನ ತಗೊಳ್ಬೇಕು, ಜನಜಾಗೃತಿ ಹೇಗೆ ಮೂಡಿಸಬೇಕು, ಪ್ರತಿಯೊಂದು ಈಗೇನು ಅವ್ರು ಆದೇಶ ಮಾಡಿದ್ದಾರೆ ಅದು ಇಂಪ್ಲಿಮೆಂಟ್ ಆಗೋದಕ್ಕೆ ಎಷ್ಟು ಸಾಧ್ಯತೆಗಳಿದಾವೆ, ಮತ್ತೆ ಅದು ಹಿಂದೆ ಇರೋ ಮೋಸಗಳೇನು. ಈಗ ನಾನು ಮಾತಾಡೋದಲ್ಲ, ಇಲ್ಲಿನ ಜನರ ಆಹಾರನ ಹಾಕದು, ವಿದೇಶಗಳಿಗೆ ರಫ್ತು ಮಾಡಿ ದುಡ್ಡನ್ನ ಹೊಡೆಯುವಂತದ್ದು ಏನು ಅಪಾಪಿ ಇದೆಯಾ, ಅದೆಲ್ಲವನ್ನೂ ಕೂಡ ನಾವು ಜನದ ಮುಂದೆ ಇಡ್ತೀವಿ. ಜನಕ್ಕೆ ಸತ್ಯ ಗೊತ್ತಾಗ್ಬೇಕು. ಆ ಮೂಲಕ ಇವರ ಒಂದು ಈ ಅಹಂಕಾರದ ಪರಮಾವಧಿಯನ್ನು ಮೆಟ್ಟು ನಿಲ್ಲುವಂತ ಕೆಲಸ ನಾವು ಮಾಡ್ತೀವಿ. ನೀವು ಹೇಳ್ತಿದ್ದೀರಾ ಜನಗಳ ಮುಂದೆ ಒಂದು ಆದೇಶ ಇದೆ, ಬಟ್ ಆ ಆದೇಶದ ಹಿಂದೆ ಬೇರೆ ಮುಖ ಇದೆ ಅಂತ. ಖಂಡಿತವಾಗ್ಲೂ ಹೌದು. ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಇರುವುದು ಬೇರೆ 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 ಮುಖಗಳಿದಾವೆ. ಒಂದು ಕಡೆ ಅಸ್ಪೃಶ್ಯತೆ ನಿವಾರಣೆ ಅಂತಾರೆ, ನೀವೆಲ್ಲ ಸೋಪ್ ಹಾಕೊಂಡು ಸೆಂಟ್ ಹಾಕೊಂಡು ಸ್ನಾನ ಮಾಡ್ಕೊಂಡು ನನ್ನ ಹತ್ರ ಬಂದು ಭೇಟಿಯಾಗಿ ಅಂತ ಯೋಗಿ ಅನ್ನೋ ಒಬ್ಬ ಅವಿವೇಕ ಮುಖ್ಯಮಂತ್ರಿ ಇವತ್ತು ಆದೇಶ ಕೊಡ್ತಾರೆ. ಅದನ್ನ ಅಧಿಕಾರಿಗಳು ಕಾರ್ಯಸೂಚನೆ ಕೊಡ್ತಾರೆ. ಇಲ್ಲಿ ದನದ ಮಾಂಸದ ರಫ್ತು ಅಂತ ಹೇಳ್ತಾರೆ. ಅದರ ಒಂದು ಗಂಜಲ